Hello students, welcome to Ideal Commerce Tuition YouTube channel. Students, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಇಯರ್ ಕಾಮರ್ಸ್ಗೆ ಸಂಬಂಧಪಟ್ಟಂಥ ಅಕೌಂಟೆನ್ಸಿ ಸಬ್ಜೆಕ್ಟ್ ಏನಿದೆ, ಈ ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಮಂತ್ ಏನು ಎಕ್ಸಾಮ್ ನಡೀತಾ ಇದೆ ಆ್ಯನ್ಯುವಲ್ ಎಕ್ಸಾಮು, ಈ ಆ್ಯನ್ಯುವಲ್ ಎಕ್ಸಾಮ್ ರಿಲೇಟೆಡು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು 2 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಅದನ್ನು ನಾವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೇವೆ. ಅಂದರೆ ರಿಪೀಟೆಡ್ ಕ್ವಶನ್ಸ್ ಏನಿರ್ತಾವಲ್ಲ ಅದನ್ನು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಇಂಪಾರ್ಟೆಂಟ್ ಕ್ವಶನ್ನ ನಾವು ಮಾತ್ರ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಟೋಟಲ್ ಆಗಿ 25 ಕ್ವಶನ್ಸ್ ನಮಗಿಲ್ಲಿ ಫೈಂಡ್ ಔಟ್ ಆಗಿದೆ. ಅಂಥ ಕ್ವಶನ್ಸ್ ಮತ್ತು ವಿತ್ ಆನ್ಸರ್ಸ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಸೊ ಈ 25 ಕ್ವಶನ್ಸನ್ನು ನೀವು ಪರ್ಫೆಕ್ಟ್ ಆದಲ್ಲೇ ನೆಕ್ಸ್ಟ್ ಮಂತ್ ಏನು ನಡೀತಾ ಇದೆ ಆ್ಯನ್ಯುವಲ್ ಎಕ್ಸಾಮು, ಈ ಆ್ಯನ್ಯುವಲ್ ಎಕ್ಸಾಮ್ ಒಳಗಡೆ ಒಂದು 10 ಮಾರ್ಕ್ಸ್ನ ನೀವು 10 ಔಟ್ ಆಫ್ 10 ನಾವು ಇಲ್ಲಿ ತೊಗೋಬೋದು ಸೆಕ್ಷನ್ ಬಿ ಒಳಗಡೆ ಅಂತ ನಾನು ಇಲ್ಲಿ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲನೇದಾಗಿ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು. ಯಾಕಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಟೋಟಲಾಗಿ 1200 ಸಬ್ಸ್ಕ್ರೈಬರ್ಸ್ ಹೆಚ್ಚೇ ದಾಟ್ಕೊಂಡು ನಾವು ಮುಂದೆ ಹೊಂಟ ಇದ್ದೇವೆ. ಸೊ ನೀವೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೆಂಬಲವನ್ನು ನೀಡಿದ್ದಕ್ಕೆ ನೀವೆಲ್ಲರೂ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾವಿಲ್ಲಿ ಟೋಟಲ್ ಆಗಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಕ್ವಶನ್ ಇಂಪಾರ್ಟೆಂಟ್ ಆಗಿರೋದು ಎಷ್ಟಂತ ನಾವು ನೋಡ್ತಾ ಹೋದರೆ 25 ಕ್ವಶನ್ಸ್ ಅಂತ ನಾವು ಇಲ್ಲಿ ಹೇಳ್ಬೋದು. ಹಾಗಾದರೆ ಈ ಎಲ್ಲ 25 ಕ್ವಶನ್ಸ್ ಏನಾದರೂ ಎಲ್ಲವೂ ಕೂಡ 2 ಮಾರ್ಕ್ಸ್ ಕ್ವಶನ್ಸೇ ಆಗಿದ್ದು. ಮೊದಲನೇ ಕ್ವಶನ್ ಯಾವುದು ಅಂತ ನಾವಿಲ್ಲಿ ನೋಡ್ತಾ ಹೋದರೆ, ವಾಟ್ ಆರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್? ಆನ್ಸರ್: not for profit organizations refer to those which are formed to render social services and are set up as charitable institution which function without any motive of profit. ಅಂದರೆ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಮಗೆ ಯಾವ್ದು ಫಾರ್ಮ್ ಆಗಿದೆ ಅಂತ ನಾವು ನೋಡ್ತಾ ಹೋದರೆ, ವಾಟ್ ಆರ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್. ಇದು ಭಾಳ ಸತಿ ಕ್ವಶನ್ ಪೇಪರ್ ಒಳಗಡೆ ರಿಪೀಟ್ ಆಗಿದೆ. ಸೊ ಈ ಕ್ವಶನ್ಸ್ನ ನಾವು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿದ್ವಿ. ನೀವೆಲ್ಲರೂ ಕೂಡ ಇದನ್ನು ಪರ್ಫೆಕ್ಟಾಗಿ ಇದನ್ನು ಸ್ಟಡಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ನೆಕ್ಸ್ಟ್ ಕ್ವಶನ್: ಗಿವ್ ಎನಿ 2 ಎಕ್ಸಾಂಪಲ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಸ್. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ರಿಲೇಟೆಡ್ 2 ಎಕ್ಸಾಂಪಲ್ಸ್ನ ಹೇಳಿ ಅಂತ ಹೇಳ್ತಾರೆ. ಮೊದಲನೇದು ಆನ್ಸರ್ ಎ ಸ್ಪೋರ್ಟ್ಸ್ ಕ್ಲಬ್, ಆನ್ಸರ್ ಬಿ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್ ಅಂತ ನಾವಿಲ್ಲಿ ಹೇಳ್ಬೋದು. ಥರ್ಡ್ ಇಂಪಾರ್ಟೆಂಟ್ ಕ್ವಶನ್: ಗಿವ್ ದ ಮೀನಿಂಗ್ ಆಫ್ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಇಲ್ಲಿ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ದು ಮೀನಿಂಗ್ ಕೊಡ್ರಿ ಅಂತ ಹೇಳ್ತಾರೆ. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಕಡೆ ಫಸ್ಟಾಗಿ ನಮಗೆ ಕಂಡು ಬರ್ತಕ್ಕಂಥದ್ದು ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಹಾಗಾದರೆ ಆನ್ಸರ್ ಏನಿದೆ ಅಂತ ನೋಡೋಣ. ಆನ್ಸರ್: ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ is a summary of cash and bank transactions which is prepared at the end of the accounting year. ಈ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಇದು ಕ್ಯಾಶ್ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ದು ಒಂದು ಸಮ್ಮರಿ ಇದ್ದಂಗೆ ಅಂತ ಹೇಳ್ತಾರೆ. ಇದನ್ನು ಯಾವಾಗ ಪ್ರಿಪೇರ್ ಮಾಡ್ತಾರೆ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ ಒಳಗಡೆ ಅಂತಂದರೆ ಆಟ್ ದ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್ ಅಂತ ನಾವಿಲ್ಲಿ ಹೇಳ್ಬೋದು. ಕ್ವಶನ್ ನಂಬರ್ 4: ವಾಟ್ ಡು ಯು ಮೀನ್ ಬೈ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್? ಆನ್ಸರ್: income and expenditure account is a summary of incomes and expenditures of not for profit organizations for the accounting year. Income and expenditure account is a summary of incomes and ಎಕ್ಸ್ಪೆಂಡಿಚರ್ ಅಕೌಂಟ್. ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡೋದು ಯಾವ ಉದ್ದೇಶಕ್ಕೆ ಅಂತಂದರೆ, ಏನು ಒಂದು ಫೈನಾನ್ಷಿಯಲ್ ಅಕೌಂಟಿಂಗ್ ಇಯರ್ ಐತೆ, ಈ ಫೈನಾನ್ಷಿಯಲ್ ಅಕೌಂಟಿಂಗ್ ಇಯರ್ ಒಳಗಡೆ ಎಷ್ಟು ಇನ್ಕಮ್ ಬಂತು ಮತ್ತು ಎಷ್ಟು ಎಕ್ಸ್ಪೆಂಡಿಚರ್ಸ್ ಆಯಿತು ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಕ್ಕೆ ನಾವು ಅದನ್ನು ಪ್ರಿಪೇರ್ ಮಾಡ್ಕೊತೀವಿ. ಅದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 5: ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್. ಆನ್ಸರ್ ಎ ಫಾರ್ಮ್ಡ್ ಫಾರ್ providing services, answer B organized as societies and charitable trust. Sixth question ಏನಿದೆ ಅಂತ ನೋಡ್ತಾ ಹೋದರೆ, ನೇಮ್ ಎನಿ 2 ಮೆಥಡ್ಸ್ ಆಫ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಫಸ್ಟ್ ಮೆಥಡ್ ಯಾವುದು? ಎ ಅಂತ ನೋಡ್ತಾ ಹೋದರೆ ಪ್ರಾಡಕ್ಟ್ ಮೆಥಡ್, ಆನ್ಸರ್ ಬಿ ಆ್ಯಾವರೇಜ್ ಪೀರಿಯಡ್ ಮೆಥಡ್ ಅಂತ ನಾವಿಲ್ಲಿ ಹೇಳ್ಬೋದು. ಅಂದರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದಾಗ 2 ಮೆಥಡ್ನ ನಾವಲ್ಲಿ ಯೂಸ್ ಮಾಡ್ಕೊತೇವೆ. ಒಂದು ಪ್ರಾಡಕ್ಟ್ ಮೆಥಡು, ಇನ್ನೊಂದು ಆ್ಯಾವರೇಜ್ ಪೀರಿಯಡ್ ಮೆಥಡ್ ಅಂತ ನಾವಿಲ್ಲಿ ಹೇಳ್ಬೋದು. ಕ್ವಶನ್ ನಂಬರ್ 7: ವಾಟ್ ಈಸ್ ಪಾರ್ಟ್ನರ್ಶಿಪ್? ಆನ್ಸರ್: ಪಾರ್ಟ್ನರ್ಶಿಪ್ ಈಸ್ ಎ ರಿಲೇಷನ್ ಬಿಟ್ವೀನ್ 2 or more persons who join hands to set up a business and share its profits and losses.
ಇಲ್ಲಿ ಪಾರ್ಟ್ನರ್ಶಿಪ್ ಅಂದರೆ ಏನಂತ ಕೇಳ್ತಾರೆ, ಪಾರ್ಟ್ನರ್ಶಿಪ್ ಅನ್ನೋದು ಒಂದು ರಿಲೇಷನ್. ಈ ಪಾರ್ಟ್ನರ್ಶಿಪ್ ಒಳಗಡೆ ಮಿನಿಮಮ್ 8 ಜನ ಇರಬೇಕಂತಂದರೆ 2 or more ಪರ್ಸನ್ಸ್ ಇರಬೇಕು. ಅವರೆಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಒಂದು ಬಿಸ್ನೆಸ್ನ ಪ್ರಾರಂಭಿಸಬೇಕು. ಬಿಸ್ನೆಸ್ ಒಳಗಡೆ ಬರ್ತಕ್ಕಂಥ ಪ್ರಾಫಿಟ್ಸ್ ಆಗಲಿ ಅಥವಾ ಲಾಸಸ್ ಆಗಲಿ ಅದನ್ನ ಎಲ್ಲವೂ ಕೂಡ ಹಂಚ್ಕೋಬೇಕಂದ್ರೆ ಶೇರ್ ಮಾಡ್ಕೋಬೇಕು. ಇದನ್ನು ನಾವು ಪಾರ್ಟ್ನರ್ಶಿಪ್ ಅಂತ ನಾವಿಲ್ಲಿ ಕರಿತೀವಿ. ಕ್ವಶನ್ ನಂಬರ್ 8, ನೇಮ್ ಎನಿ 2 ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡಿಡ್. ಆನ್ಸರ್ ಎ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಆನ್ಸರ್ ಬಿ ಕ್ಯಾಪಿಟಲ್ಸ್ ಆಫ್ ಪಾರ್ಟ್ನರ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಕ್ವಶನ್ ನಂಬರ್ 9, ವಾಟ್ ಈಸ್ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್. ಆನ್ಸರ್ guarantee of profit to a partner means giving assurance of certain minimum amount by way of his share of profits of the ಫರ್ಮ್ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಗ್ಯಾರಂಟಿ ಆಫ್ ಪ್ರಾಫಿಟ್ ಟು ಎ ಪಾರ್ಟ್ನರ್ ಅಂತಂದರೆ ಏನು ಅಡ್ಮಿಟ್ ಆಗಿ ನ್ಯೂ ಪಾರ್ಟ್ನರ್ ಏನು ಬಿಸ್ನೆಸ್ ಒಳಗಡೆ ನ್ಯೂ ಕಮರ್ ಇರ್ತಾರೆ, ಅವರಿಗೆ ನಾವು ಬಂದಿರತಕ್ಕಂಥ ಪ್ರಾಫಿಟ್ ಒಳಗಡೆ ಮಿನಿಮಮ್ ಅಮೌಂಟ್ ಆಫ್ ನಿನಗೆ ಪ್ರಾಫಿಟ್ ನಾವು ಇಷ್ಟು ಕೊಟ್ಟೇ ಕೊಡ್ತೇವೆ ಗ್ಯಾರಂಟಿ ಆಗಿ ಅಂತ ಅಸ್ಯೂರೆನ್ಸ್ ನಾನು ಕೊಡೋದು, ಇದನ್ನು ನಾವು ಗ್ಯಾರಂಟಿ ಆಫ್ ಪ್ರಾಫಿಟ್ ಅಂತ ನಾವಿಲ್ಲಿ ಹೇಳ್ಬೋದು. Question number 10, what is sacrifice ratio? Answer, it is the ratio in which the old partners sacrifice or surrender a part of their share of profits to the new partner on account of admission. Sacrifice ratio is the assess of old share over the new share ಅಂತ ನಾವಿಲ್ಲಿ ಹೇಳ್ಬೋದು. ಸ್ಯಾಕ್ರಿಫೈಸ್ ರೇಷಿಯೋ ಅಂತಂದರೆ ಏನು ಹೊಸ ಪಾರ್ಟ್ನರ್ ಬಿಸ್ನೆಸ್ ಒಳಗಡೆ ಎಂಟರ್ ಆಗ್ತಾರೆ, ಅವ್ರ ಜೊತೆ ಇರ್ತಕ್ಕಂಥ ರಿಮೈನಿಂಗ್ ಪಾರ್ಟ್ನರ್ ಅಂದರೆ ಓಲ್ಡ್ ಪಾರ್ಟ್ನರ್ಸ್ ಏನು ಇರ್ತಾರಲ್ಲ ಬಿಸ್ನೆಸ್ ಒಳಗಡೆ, ಓಲ್ಡ್ ಪಾರ್ಟ್ನರು ಅವ್ರ ಶೇರ್ನ ಅವನ ಜೊತೆ ಸ್ಯಾಕ್ರಿಫೈಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ನಾವಿಲ್ಲಿ ಕರಿತೀವಿ. ಕ್ವಶನ್ ನಂಬರ್ 11, ಸ್ಟೇಟ್ ಎನಿ 2 ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. Answer A average profits method, answer B super profits method. Question number 12, give the journal entry for the transfer of profit on realization. Answer, realization account debits to partners capital account, narration being profit transferred. Question number 13, give the journal entry for the payment of partners loan on dissolution of a firm. Answer, partners loan account debit to cash or bank account, narration being partners loan paid. Question number 14, what is dissolution of a partnership firm? Answer, dissolution of partnership between all the partners of a firm is called dissolution of partnership firm. Question number 15, state any 2 methods of issue of shares. Answer A issue of shares at par, answer B issue of shares at a premium. ಇಲ್ಲಿ ಇಶ್ಯೂ ಆಫ್ ಶೇರ್ಸ್ ಒಳಗಡೆ ಟೋಟಲ್ ಆಗಿ ನಮಗೆ ಇಲ್ಲಿ 3 ಮೆಥಡ್ಸ್ಗಳು ಬರ್ತವೆ, ಬಟ್ ಇಲ್ಲಿ ನಮಗೆ ಎನಿ 2 ಮೆಥಡ್ಸ್ ಅಂತ ಕೇಳಿದರೆ ಅದಕ್ಕೆ ನಾವು ಇಶ್ಯೂ ಆಫ್ ಶೇರ್ಸ್ ಆಟ್ ಪಾರ್ ಆ್ಯಂಡ್ ಇಶ್ಯೂ ಆಫ್ ಶೇರ್ಸ್ ಆಟ್ ಎ ಪ್ರೀಮಿಯಮ್. ಇನ್ನು ನೆಕ್ಸ್ಟ್ ಥರ್ಡ್ ಮೆಥಡ್ ಯಾವ್ದು ಬರುತ್ತೆ ಅಂತಂದರೆ ಇಶ್ಯೂ ಆಫ್ ಶೇರ್ಸ್ ಆಟ್ ಎ ಡಿಸ್ಕೌಂಟ್ ಅಂತ ನಾವಿಲ್ಲಿ ಹೇಳ್ಬೋದು. ಕ್ವಶನ್ ನಂಬರ್ 16, ಸ್ಟೇಟ್ ಎನಿ 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್. ಆನ್ಸರ್ ಎ ಆಥೋರೈಸ್ಡ್ ಕ್ಯಾಪಿಟಲ್, ಆನ್ಸರ್ ಬಿ ಇಶ್ಯೂಡ್ ಕ್ಯಾಪಿಟಲ್. ಕ್ವಶನ್ ನಂಬರ್ 17, what is forfeiture of share? Answer, cancellation of their right of a shareholder on shares held by him due to non-payment of money due on such shares ಅಂತ ನಾವಿಲ್ಲಿ ಹೇಳ್ಬೋದು. ಇದು forfeiture of shares ದ ಮೀನಿಂಗ್. ಇನ್ ನೆಕ್ಸ್ಟ್ ಕ್ವಶನ್ ನಂಬರ್ 18, give the meaning of financial statements. Answer, financial statements are the basic and formal annual reports which the corporate management communicates financial information to its owners and various other external parties ಅಂತ ನಾವಿಲ್ಲಿ ಹೇಳ್ಬೋದು. ಕ್ವಶನ್ ನಂಬರ್ 19, list any 2 techniques of financial statement analysis. Answer 1 comparative statements, answer 2 common size statements. Question number 20, state any 2 objectives of financial statement analysis. Answer number first objectives to certain the relative importance of different components of the financial position of the firm. Answer 2 to
identify reason for change in the profitability financial position of the firm. Question number 21. What do you mean by common size statement? Answer. These are the statements page indicate the relationship of different items of a financial statements with a common item by expressing each item as a percentage of that common item ಅಂತ ನಾವಿಲ್ಲಿ ಹೇಳ್ಬೋದು. Question number 22. What is cash flow statement? Answer. A cash flow statement is a statement showing inflows and outflows of cash and cash equivalents from operating, investing and financing activities of a company during a particular period. Question number 23. Write any two objectives of financial statements. Answer A. To provide information about earning capacity of the business. Answer B. To provide information about economic resources. Next question. Question number 24. Define partnership. Answer. According to Section 4 of Indian Partnership Act 1932, partnership is the relation between persons who have agreed to share the profits of a business carried on by all or any of them acting for all ಅಂತ ನಾವಿಲ್ಲಿ ಹೇಳ್ಬೋದು. Last question. Question number 25. What do you mean by investing activities? Answer. Investing activities are the activities relating to purchase and sale of long term assets ಅಂತ ನಾವಿಲ್ಲಿ ಹೇಳ್ಬೋದು. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 25 ಕ್ವಶನ್ಸನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೇವೆ. ಯಾವುದೇ ಡೌಟ್ ಇಟ್ಕೊಳ್ಳೋಕೆ ಹೋಗಬೇಡಿ. ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ಇದನ್ನು ಓದ್ಕೊಂಡು ಹೋಗಿ 25 ಕ್ವಶನ್ಸ್ನ 99.9% ಇವೆಲ್ಲೂ ಕ್ವಶನ್ಸ್ ನಿಮಗೆ ಕ್ವಶನ್ ಪೇಪರ್ ಒಳಗಡೆ ಬೀಳ್ತಾವೆ ಅಂತೇಳಿ ನಮ್ಮದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇದು 100% ಬರ್ತಾವೆ ಅಂತ ನಾವಲ್ಲಿ ಹೇಳ್ಬೋದು. ಯಾಕೆಂತಂದರೆ ನಾವೊಂದು 2-3 ಇಯರ್ಸ್ ಕ್ವಶನ್ಸ್ಗಳನ್ನ ರೆಫರೆನ್ಸ್ ಮಾಡಿದಾಗ ನಮಗೆ ರಿಪೀಟೆಡ್ ಕ್ವಶನ್ಸ್ ಆಗಲಿ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅನಿಸಿದ್ದನ್ನು ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ರೆ ಟೋಟಲಾಗಿ 25 ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಇವನ್ನೆಲ್ಲವನ್ನೂ ಕೂಡ ನೀವು ಸ್ಟಡಿ ಮಾಡಿಕೊಂಡು ಮುಂದೆ ನಡೀತಿರ್ತಕ್ಕಂಥ ಆ್ಯನ್ಯುವಲ್ ಎಕ್ಸಾಮ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ನೀವು ಕೂಡ ನಮಗೆ ಸಪೋರ್ಟಿವ್ ಆಗಿರಿ. ನೆಕ್ಸ್ಟ್ ಇನ್ನೂ ವಿಡಿಯೋಗಳನ್ನ ಹೆಚ್ಚಾಗಿ ಮಾಡೋದಕ್ಕೆ ನೀವು ನಮಗೆ ಸಪೋರ್ಟ್ ಮಾಡಿ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ. ಹಾಗೆ ಇನ್ನೂ ಏನಾದರೂ ವಿಡಿಯೋಗಳು ನಮ್ಮ ಕಡೆಯಿಂದ ನಿಮಗೆ ಬೇಕಾಗಿದ್ದರೆ ಕೆಳಗಡೆ ಕಾಮೆಂಟ್ಸ್ ಬಾಕ್ಸ್ ಒಳಗಡೆ ಕಮೆಂಟ್ಸ್ಗಳನ್ನ ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೆ. ಧನ್ಯವಾದಗಳು.